ನಮಸ್ಕಾರ ರೈತ ಬಂಧುಗಳೇ. ಈ ವಿಡಿಯೋದಲ್ಲಿ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಪ್ರಗತಿಪರ ರೈತರಾದ ಈರಯ್ಯ ಪೂಜಾರ್ ತಮ್ಮ 9 ಎಕರೆ ಜಮೀನಿನಲ್ಲಿ ಮಾಡಿರತಕ್ಕಂಥ ವೈವಿಧ್ಯಮಯ ಮಿಶ್ರ ಕೃಷಿಯನ್ನು ಸಂಪೂರ್ಣವಾಗಿ ಮಾಹಿತಿಯೊಂದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಖರ್ಚು ಎಷ್ಟು ಬರ್ತೈತ್ರಿ ಒಂದು ಎಕರೆಗೆ ರೀ? ಒಂದು ಎಕರೆಗೆ 25,000. ಮುಂದೆ ನಿಮ್ಗೆ ಲಾಭ ರೀ? ನಮ್ಗೆ ಲಾಭ ಈಗ ನಮ್ಗೆ ಕಮ್ಮಿ ಅಂದ್ರೂ ಮತ್ತು ಒಂದು 60 ಟನ್ ಹೊಂಟ್ರೆ ಮತ್ತು 3,500 ಈಗ ಹೆಚ್ಚಾಗತ್ತದ. ಒಂದು ಟನ್ನಿಗೆ ರೇಟ್ ಏನೈತೆ ರೀ ಈಗ ರೀ? ಒಂದು ಟನ್ನಿಗೆ 32,500 ಕೊಡ್ಯಾರ ರೀ. ಒಂದು ಎಕರೆಗೆ ಹೊಂಡದ ಮಾಲ್ ರೀ? 50 ರೀ, 50ರಿಂದ 60 ರೀ ಹೊಂಡ್ತೈತೆ ರೀ. ಹೊಂಟದ. ಹೆಚ್ಚು ಕಡಿಮೆ ಎಲ್ಲ ಖರ್ಚು ತೆಗೆದು ಎಷ್ಟು ಉಳಿಬೋದು ನಿಮ್ಗೆ ರೀ? ಖರ್ಚು ತೆಗೆದ 1 ಲಕ್ಷ 2 ಲಕ್ಷ ರೀ ಉಳಿತೈತೆ ರೀ ಒಂದು ಎಕರೆಗೆ ರೀ? ಉಳಿತೈತೆ ರೀ. ಎಲ್ಲ ಹೋಗಿ ಒಂದು 2 ಲಕ್ಷ ಉಳಿತೀವಿ ರೀ ಹೆಚ್ಚು ಕಡಿಮೆ. ನೀವು 3 ತಲೆಮಾರದಿಂದ ಎಲ್ಲ ಇದನ್ನ ಮಾಡತ್ತೀರಿ ನೀವು? ನಿಮ್ಮ ತಂದೆಯವರು ಮಾಡಿರು, ಅಜ್ಜ ಅವರು ಮಾಡಿರಿ, ಇದನ್ನ ಮಾಡಿದೇವ್ರಿ. ನೀವು ಇದು ಕಾಯಂ ಕಮ್ತದನ ನಿಮ್ದು ರೀ? ಮೊದಲು ಗಾಣ ಹಾಕ್ತಿದ್ವಿ. ಹಾಂ, ಫ್ಯಾಕ್ಟ್ರಿ ಗಾಣ ಕಡಿಮೆ ಐತಿ. ಹಾಂ ಹಾಂ. ಒಟ್ಟು ಲಾಭ ಐತ್ರಿ? ಲಾಭ ಐತ್ರಿ. ಹಾಂ ಹಾಂ. ಕಳೆ ಮಾಡೋರು ದುಡಿಯೋರು ಬೇಕು ನೋಡ್ರಿ. ದುಡಿಯೋರು ಬೇಕು ರೀ. ಕಳೆ ಎರಡು ಸಲ ತೆಗೆದ್ರಿ? ಕಳೆ 2 ಸಲ ರೀ. ಗೊಬ್ಬರ ರೀ? ಗೊಬ್ಬರ 2 ಸಲ ರೀ. ಗೊಬ್ಬರ ಯಾವ್ದು ಕಟ್ತೀರಿ ಮತ್ತೆ ಈಗ? ಗೊಬ್ಬರ DAP ರೀ. ಮೊದಲ ಪೊಟ್ಯಾಸಿ, ಯೂರಿಯಾ, DAP, ಹಾಂ ಹಾಂ 19 ಹ್ಞೂ ರೀ ಇವನ್ನೆಲ್ಲ ಕಟ್ಟಿದ್ದೀವಿ ರೀ. ಹ್ಞೂ ರೀ. ಈಗ ಮತ್ತೊಮ್ಮೆ ಅದನ್ನ ಹೊಳ್ಳಿ ಕಟ್ಟಿವಿ. ನೀರು ರೀ? ನೀರು 8 ದಿನಕ್ಕೊಮ್ಮೆ ಬೇಕಾರಿ. 2 ದಿವ್ಸಕ್ಕೊಮ್ಮೆ ನೀರು ಬೇಕಾರಿ? ಬೇಕಾರಿ. ನೀರು ಮಾತ್ರ ತಪ್ಪು ಹೋಗಿಲ್ಲ. ಹಾಂ ಹಾಂ. ಮತ್ತೀಗ ಹೆಸರು ಹಾಕಿದ್ರಲ್ಲ? ಹ್ಞೂ ರೀ. ಹೆಸರು ಹಾಕಿ 2 ದಿವಸ ಆತ್ರಿ ಈಗ ರೀ? ಅದನ್ನು ಒಂದು ತಿಂಗಳು ರೀ? ಈಗ ಹೂ ಬಿಡಾತೈತೆ ರೀ? ಹೂವು ಮಿಡಿ ಚಾಲು ಆಗೈತೆ ರೀ. ಇದು ಒಂದು ಎಕರೆಗೆ ಎಷ್ಟು ಬರ್ತೈತೆ ರೀ? ಇದು ರೀ ಈಗ ಎಕರೆಗೆ ಇದು 7-8 ಚೀಲ ರೀ. 7-8 ಚೀಲ ರೀ. ರೇಟ್ ಚಲೋ ಐತೆ ರೀ? ಹಾಂ, ರೇಟ್ ಐತ್ರಿ. 5,000 5,500. ಈಗ ಇದು ಖರ್ಚು ಎಷ್ಟು ಬರ್ತೈತೆ ರೀ ಒಂದು ಎಕರೆಗೆ ರೀ? ಇದು ಎಕರೆಗೆ ರೀ ಕಾಯಿ ಕೊಯ್ದಾಗ ಭಾಳ ದುಬಾರಿ ಬರ್ತೈತೆ ರೀ. ಹ್ಞೂ ರೀ. ಹಾಂ, ಇದೇನು ಉಳಿದೇನು ಬರ್ತದೆ ರೀ ಖರ್ಚು. ಹ್ಞೂ ರೀ. ಕಾಯಿ ಕೊಯ್ಯಾಕನ ಭಾಳ ರೊಕ್ಕ ರೀ. ಆಳುಗಳು ರೀ ಬರ್ತಾವೆ ರೀ? ಆಳು ಬರೋದಿಲ್ಲ ರೀ. ಎಲ್ಲ ಕಟಾ ಮಿಷನ್ ರೀ. ಹ್ಞೂ ರೀ. ಕಟಾ ಮಿಷನ್ ರೀ. ಹಿಂಗಾಗಿ ಹೆಸರು ಕಡಿಮೆ ಆಗೈತೆ ರೀ ಈಗ. ಹ್ಞೂ ರೀ. ಈಗ ಬರೀ ಏನು ರೀ ಸೋಯಾಬಾನ್ ಹುಳ್ಳಿ ರೀ. ಹ್ಞೂ ರೀ. ಸೋಯಾಬಾನ್ ಹುಳ್ಳಿ ಹಾಕಿ ಒಟ್ಟು ಬಿಡೋದ್ರಿ? ಹೆಸರು ಹಾಕ್ತಾರೆ ರೀ. ಮನೆ ಬಳೆ ಸಂಬಂಧ ಅಟ್ಟ ಹಾಕೋದ್ರಿ. ಹಾಂ ಹಾಂ. ಹೊರಗೆ ಮಾರ್ಕೆಟ್ಗೆ ಕಳ್ಸೋದಿಲ್ಲ ರೀ? ಮಾರ್ಕೆಟ್ಗೆ ಕಳ್ಸಾಕ ಈಗ ಆಳಿನ ತೊಂದರೆ ಆಗೈತಲ್ರಿ. ಕಾಯಿ ಬಿಡ್ಲಾಕ ಹೋಗ್ತಾನೆ. ಅದು ಯಾರು ಬರೋದಿಲ್ಲ ಇಲ್ರಿ? ಯಾರು ಬರ್ತೈತಿ ಮತ್ತು ಅದನ್ನ ಕಡಿಮೆ ಮಾಡಿಬಿಡುದು. ಪೂರ್ತಿ ಹಾಕೊಂಡ್ಬಿಡುದು. ಅಷ್ಟೇ ಹಾಕೋದ್ರಿ. ಮತ್ತೀಗ ಇದೊಂದು ಮೆಜಕ್ ಮಾಡಿದ್ರಲ್ಲ, ಹತ್ತಿ ಒಳಗೆ ಶೇಂಗಾ ಹಾಕಿರಿ? ಇದು ಹೆಂಗೆ ರೀ ಇದು? ಈಗ ಹತ್ತಿ ಒಳಗೆ ಶೇಂಗಾ ಅಂದ್ರೆ ರೀ ಈಗ ಇಡಬಾರ ಶೇಂಗಾ ಬಿಟ್ಟು ಬದ್ಲಿದ್ರಿ. ಹ್ಞೂ ರೀ. ನಾವು ಸಾಲ ಹಾಕಿ ಕಾಸ್ರಿ. ಅಂದ್ರೆ ಹೊಲ್ದಾಗ 2 ಪೀಕ್ ರೀ? ಒಂದೇ ಹೊಲ್ದಾಗ 2 ಪೀಕ್ ರೀ. ಹಾಂ. ಇದು ಹೆಂಗೆ ಲಾಭ ಆಕತ್ ನಿಮ್ಗೆ ರೀ ಇದು? ಲಾಭ ಆಕತ್ರಿ. ಅಂದ್ರೆ ಇನ್ನು ತಿಂಗಳಿಗೆ ಬರ್ತೈತೆ. ಹಾಂ. ಇದು ಮಳೆ ಆಧಾರಿತವಾಗೇ ನೀವು ಹಾಕಿದ್ರಿ ಇದು? ಮಳೆ ಇಲ್ಲ ರೀ. ಹಾಂ. ಈಗ ಹತ್ತಿನೂ ಶೇಂಗಾ ಕುಡಿ ಹಾಕಿರಿ. ಈಗ ಹತ್ತಿ ಮುಂದೆ ಹೋಗತ್ರಿ, ಶೇಂಗಾ ಈಗ ಬರ್ತೈತೆ ರೀ? ಈಗ ಶೇಂಗಾ ಬರ್ತೈತಿ. ಶೇಂಗಾ ಕಿತ್ಕೊಂಡಾರ ಕಡೆ ಹೊಡ್ಬೇಕು. ಈಗ ಶೇಂಗಾ 2 ದಿನದಾಗ ಬರ್ತೈತೆ ರೀ ಈಗ ರೀ? ಇದು ಶೇಂಗಾ ಇನ್ನೊಂದು 1.5 ತಿಂಗಳು ರೀ. 1.5 ತಿಂಗಳಾಗ ಬರ್ತೈತೇನು ರೀ? ಹಂಗೆ ಮ್ಯಾಲೆ ಬರ್ಕೊಡ್ದ ಅಂತಂದ್ರೆ ಶೇಂಗಾ ಬರ್ತೈತೆ ರೀ. ಶೇಂಗಾ ಕಿತ್ಕೊಂಡಾರ ಹರಿ ಬಿಡ್ತೇವೆ. ಈಗ ಶೇಂಗಾ ಒಂದು ಎಕರೆಗೆ ಎಷ್ಟು ತೆಗಿತೀರಿ ಇದನ್ನು ರೀ? ಶೇಂಗಾ ಎಕರೆಗೆ 30 ರೀ. ಹ್ಞೂ ರೀ. ಮತ್ತು ಇದು ಶೇಂಗಾ ತಕ್ಕೊಂದಿಂದ ಇದು ಹತ್ತಿ ರೀ? ಶೇಂಗಾ ಹತ್ತಿ ಇದು ಒಂದು 8-9 ಕ್ವಿಂಟಲ್ ಬರ್ತದೆ. 8 ಕ್ವಿಂಟಲ್ ಬರ್ತದೆ. 8 ಕ್ವಿಂಟಲ್ ರೀ. ಈಗ ಎರಡಕ್ಕೂ ಕೂಡ ಎಷ್ಟು ಖರ್ಚು ಮಾಡ್ತೀರಿ ನೀವು ರೀ? ಈಗ 800 ರೂಪಾಯಿ ಹಚ್ಚಿಕಾಲ ರೀ. ಹ್ಞೂ ರೀ. ಶೇಂಗಾ ಇದು ಒಂದು ಪಾವಿಗೆ 1 ಕೆಜಿಗೆ ಇದು 150 ರೀ. ಹ್ಞೂ ರೀ. ಮತ್ತು ಸಾಲ ಗೊಬ್ಬರ ಹಾಕ್ಬೇಕು ರೀ. ಹಾಂ. 1 ಕಿಲೋ DAP ಗೊಬ್ಬರ ಹಾಕಿದ್ವಿ ರೀ. ಹ್ಞೂ ರೀ. ಮತ್ತು ಈಗ ಹೊಳ್ಳಿ ಗೊಬ್ಬರ ಕಟ್ಟಬೇಕು ರೀ. ಹ್ಞೂ ರೀ. ಮತ್ತು ಕಳೆ ತೆಗಿಬೇಕು ರೀ. ಹಾಂ. ಈಗ ಕಳೆ ಎಷ್ಟು ಸಲ ಆಗೈತೆ ರೀ ಈಗ ರೀ? ಇದು ಕಳೆ 2 ಸಲ ಸದ್ಯಕ್ಕೆ ರೀ. ಮತ್ತೀಗ ಹತ್ತಿಗೆ ಎಣ್ಣೆ ಯಾವ್ದು ಕೊಟ್ಟಿದ್ರಿ ಈಗ ರೀ? ಲಾಂಬ್ಡಾ ಹೊಡ್ತೇವೆ ರೀ. ಹಾಂ. ಲಾಂಬ್ಡಾ ರೀ? ಹ್ಞೂ, ಲಾಂಬ್ಡಾ ಹೊಡ್ತೇವೆ ರೀ. ಶಾವಿಗೆ ಎಲೆ ಹೊಡ್ತೇವೆ ರೀ. ಹಾಂ. ಬೇವಿನ ಎಣ್ಣೆ ಹೊಡ್ತೇವೆ ರೀ. ಹಾಂ. ಇಟ್ಟು ಮಾಡಿರಿ. ಮತ್ತೀಗ ಕಳೆ ರೀ? ಕಳೆ ಮತ್ತು ಈಗ ತೆಗಿಬೇಕು ರೀ. ತೆಗಿಬೇಕನ್ನ ರೀ ಇದನ್ನ? ತೆಗಿಬೇಕು ರೀ. ಮತ್ತು ಎಣ್ಣೆ ಹೊಡಿಬೇಕು ರೀ. ಗೊಬ್ಬರ ಕಟ್ಬೇಕು ರೀ. ಹ್ಞೂ ರೀ. ಮತ್ತು ಎಲ್ಲ ಮಾಡ್ಬೇಕಲ್ರಿ. ಎಲ್ಲ ಈಗ ಗಳೆದ್ದು ಎಡಿ ಕುಂಟಿ ಎಷ್ಟು ಸಲ ಆಗೈತೆ ರೀ ಇದಕ್ಕೆ? ಒಂದು 3-4 ಸಲ ಆಗೈತೆ ರೀ. ಹ್ಞೂ ರೀ. ಇನ್ನೂ ಹೊಡಿಬೇಕು ರೀ. ಮತ್ತೀಗ ಶೇಂಗಾ ಹೂವು ಕಚ್ಚೈತೆ ರೀ ಈಗ ರೀ? ಹೂ ಕಚ್ಚೈತೆ ರೀ. 12 ಸಲ ಹಿಡ್ಕೊಂಡು ಹೊಡೆದು ಕೈ ಬಿಟ್ಟು ಬಿಡುದ್ರಿ. ಹಾಂ. ಇದು ಬಂದಂಗನ ರೀ? ಬಂದಾಗ
ಈಗ ಇದನ್ನ ಶೇಂಗಾ ತೆಗೆದು ಕೂಡಲೇ ಹತ್ತಿಗೆ ಮತ್ತೆ ಎಣ್ಣೆ ಹೊಡಿಬೇಕ್ರಿ. ಅದು ಎಣ್ಣೆ ಹೊಡಿಬೇಕಲ್ರಿ. ಹಾಂ ಅಂದ್ರೆ ಎಣ್ಣೆ ಹೊಡಿಬೇಕಲ್ರಿ. ಎಣ್ಣೆ ಹೊಡಿಬೇಕಾರೆ ಹೊಡಿಬೇಕ್ರಿ. ಈಗ ಯಾವ ಎಣ್ಣೆ ಹೊಡಿತೀರಿ ಮತ್ತೆ ಇದಕ್ಕೆ ರೀ? ಸದ್ಯ ಈಗ ಸಾಂಗ್ಲಿ ಹೊಡಿತೀವಿ. ಹಾಂ ಹಾಂ ಹ್ಞೂ ರೀ. ಈಗ ಸದ್ಯಕ್ಕೆ ರೀ ಹ್ಞೂ ರೀ ಹ್ಞೂ ರೀ ಇನ್ನೊಂದು 2 ಸಲ ಹೊಡೆದ ಗೊಬ್ಬರದ್ದು ಆತ ಎಲ್ಲ ಹಾಕ್ರಿ. ಹ್ಞೂ ರೀ ಅದು ಹಂಗೆ ಈಗ ಶೇಂಗಾ ಬೇರು ಚಲೋ ಆಕತ್ರಿ. ಹಾಂ 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 ಈಗ ಶೇಂಗಾಕ್ಕೆ ಎಣ್ಣೆ ರೋಗ ಬೀಳ್ತತೆ ನೋಡ್ರಿ ಇದಕ್ಕೂ ರೀ. ಹೇಳ್ತೀನಿ ಈಗ ಅದಕ್ಕೂ ಹೊಡಿಬೇಕ್ರಿ. ಅದಕ್ಕೆ ಯಾವ್ದು ಹೊಡಿತೀರಿ ಶೇಂಗಾಕ್ಕೆ ರೀ? ಹೊಡಿತೇವ್ರಿ. ಎರಡೂ ಒಂದ ರೀ, ಎರಡು ಒಂದೇ ಏನು ಇಫೆಕ್ಟ್ ಆಗೋದಿಲ್ಲ ರೀ. ಆಗೋದಿಲ್ಲ ಅಂದ್ರೆ ಎರಡು ಕುಡಿ ಐತೆ. ಮತ್ತು ಈಗ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೂ ಹಾಕ್ತೀರಿ ಇದಕ್ಕೆ ರೀ? ಗೊಬ್ಬರ ನೋಡ್ರಿ ಎಕರೆಗೆ 20 ಗಾಡಿ ಹಾಕಿದ್ರಿ ನಾವು. ಹಾಂ ಹಾಂ ಹ್ಞೂ ರೀ. ಹೊಲ ಬರೀ ನಮ್ಮದು ಬರೀ ಅದ ನೋಡ್ರಿ. ಮತ್ತು ಇಲ್ಲಿ ಒಂದು ಪೀಕ್ ಮಾಡಿದಿರಲ್ಲ, ಇದು ಯಾವ್ದು ರೀ? ಇದು ಬೆಂಡಿ ಇದು ಹೆಂಗೆ ರೀ? ಇದು ಬೆಂಡಿದು ರೀ ಎಷ್ಟು ದಿವ್ಸಕ್ಕೆ ಬರ್ತೈತೆ ರೀ ಇದು? ಕರೆಕ್ಟ್ 1 ತಿಂಗಳಿಗೆ ಕಾಯಿ ಚಾಲು ರೀ. ಹ್ಞೂ ರೀ 1 ತಿಂಗಳಿಗೆ ಕಾಯಿ ಚಾಲು ರೀ. ಈಗ KG ಮೇಲೆ ಕೊಡ್ತೇವ್ರಿ ಇದನ್ನು. ಹಾಂ KG ಮ್ಯಾಗ ರೀ. 20 ಬೀಜ ಯಾವ್ದು ರೀ ಇದು? ಮೈಕೋ ರೀ. ಮೈಕೋ ರೀ. 24 ರೂಪಾಯಿಗೆ KG ರೀ ಇದು. ಹ್ಞೂ ರೀ ಬೆಂಡಿ. ಹ್ಞೂ ರೀ. ಇದು ಕಂಪ್ನಿಯವ್ರು ಹೋಗ್ತಾರೆ. ಕಂಪ್ನಿಯವ್ರು ಒಯ್ತಾರನ್ ರೀ? ಮತ್ತು ಬೀಜ ಅವರ ಕೊಟ್ಟಿರ್ತಾರನ್ರಿ ಇದ್ರ? ಬೀಜ ಗೊಬ್ಬರ ಎಲ್ಲ ಅವ್ರಿಗೆ ಕೊಡ್ತಾರೆ. ಹಾಂ ಹಾಂ ಅದಕ್ಕೆ ರೇಟ್ ರೀ? 24 ರೂಪಾಯಿಗೆ 1 KG ರೀ. ಹ್ಞೂ ರೀ 24 ರೂಪಾಯಿಗೆ 1 KG ರೀ. ಹ್ಞೂ ರೀ. ಅವರೆಲ್ಲ 3 ಕಾಸು ನಮಗೆ ಹಿಂದಾಗ ಕೊಡ್ತಾರೆ. ರೊಕ್ಕ ಕೊಡ್ತಾರೆ ರೀ. ಇದು ಒಂದು ಎಕರೆಗೆ ಎಷ್ಟು ಹೊಂಟತ್ ರೀ ಇದ್ರಿ? ಇದು ಎಕರೆಗೆ 32 ಬೀಡ್ರಿ. ಹ್ಞೂ ರೀ ಒಟ್ಟು 32 ಬೀಡಿಗೆ ಅವ್ರು ಕಟಾವು ಆತ್ರಿ. ಹಾಂ ಹ್ಞೂ ರೀ ಹೌದನ ರೀ? ಈಗ ಬೆಂಡಿನೂ ಅವರ ಕಂಪ್ನಿಯವ್ರು ಬಂದು ಹೋಯ್ತಾರೆ ರೀ? ಕಂಪ್ನಿಯವ್ರು ಹೋಗ್ತಾರೆ. ಹಾಂ ಹಾಂ ಇದ್ರೀಗ ನಿಮ್ಗೇನು ಲಾಭ ಆಕೈತ್ರಿ? ಹಾಕತ್ರಿ. ಯಾಕಂದ್ರೆ ವಾತಾವರಣ ಲೆಕ್ಕ ರೀ. ಹಾಂ ಈಗ ಬೇಸಿಗೆಯಾಗ ಹವಾಮಾನ ಸರಿ ಇರೋಕಿಲ್ಲ ರೀ. ಹಾಂ ಅದು ಒಂದು 28,000 ರೂಪಾಯಿ 30,000 ರೂಪಾಯಿ ಆತ್ರಿ. ಹ್ಞೂ ರೀ ಒಂದು ಅರ್ಧ ಕಿಲೋ ಕಾಳಿಗೆ ರೀ. ಹ್ಞೂ ರೀ ಅರ್ಧ ಕಿಲೋ ಕಾಳು ಹಾಕಿದ್ದು 30,000 ಆತ್ರಿ. ಹ್ಞೂ ರೀ ಅದನ್ನ ಹಚ್ಚಿ ಬಿಡಿ ಹಚ್ಚಿದ್ದೀವಿ ರೀ 50,000 ಆತ್ರಿ. ಹ್ಞೂ ರೀ ಈಗ ಮಳೆಗಾಲ ಹಚ್ಚಿದೇವ್ರಿ. ಮಳೆಗಾಲ ಅಂದ್ರೆ ಹವಾಮಾನ ಸರಿ ಇಲ್ಲ. ಹ್ಞೂ ರೀ ಹವಾಮಾನ ಸರಿ ಇಲ್ಲ ರೀ. ಹವಾಮಾನ ಸರಿ ಇಲ್ಲ ಅಂದ್ರೆ ಯಾವುದು ಏನು ಬಂದದ್ದು ಬಂತು ಅದಕ್ಕೆ ಹೋದ್ರಿ. ಹಾಂ ಒಟ್ಟು ಈಗ ಒಟ್ಟು ಒಂದ ಹೊಲ್ದಾಗ ಎಷ್ಟು ಪೀಕ್ ಮಾಡಿದಂಗೆ ಅದು ಕಬ್ಬು ಹಾಕಿದಿರಿ? ಈಗ ನೋಡ್ರಿ ಕಬ್ಬು ರೀ, ಹೆಸರು ರೀ, ಇದು ಶೇಂಗಾ ರೀ, ಬೆಂಡಿ. ಬೆಂಡಿ ಇಷ್ಟೇ ಒಂದ ಜಮೀನ್ದಾಗ ಇವನ್ನೆಲ್ಲ ನೀವು ಮಾಡ್ಕೊಂಡಿರಿ? ಮತ್ತು ಮೆಣಸಿನ ಗಿಡ ರೀ. ಹ್ಞೂ ರೀ ಚೆನ್ನಾಗಿ ಮಾಡಿವಿ ನಾವು. ಹಾಂ ಹಾಂ ಮತ್ತು ಈಗ ನಿಂಬೆ ಗಿಡಗಳು ಹಚ್ಚಿದಿರಿ? ನಿಂಬೆ ಗಿಡ ರೀ, ಕಂಚಿ ಗಿಡ, ಸೀತಾಪುರಿ ಗಿಡ. ಇವಾಗ ಅವ್ರದ್ದು ಏನು ಲಾಭ ಐತಿ ನಿಮಗೆ ರೀ? ಅವ್ರದ್ದು ಏನು ಮತ್ತೆ ಹಣ್ಣು ಹಾಕವ ತಿಂತೇವ. ಏನು ಯಾರು ಬಂದವ್ರಿಗೆ ಕೊಡ್ತೀರಿ? ಕೊಡ್ತೇವ. ಏನು 4 ಹತ್ತು ಅದು ಒಂದು ಮಾರ್ತೇವೆ. ಒಟ್ಟ ಒಂದು ವರ್ಷಕ್ಕೆ ಈಗ ಇಷ್ಟೆಲ್ಲ ಮಾಡಿದ್ರಿ ಎಷ್ಟು ಆದಾಯ ತೆಗಿಬೋದು ನೀವು? ಏನು ನಾವು ರೀ ನೋಡ್ರಿ ಅದು ಹವಾಮಾನದ ಮೇಲೆ ಸರಿ ರೀ. ಮಳೆಗಾಲ ಬೇಕಾ? ಹಾಂ ಮತ್ತು ಬೋರಿನ ನೀರುಗಳು ನೋಡ್ರಿ ಮೊದಲ ಈಗ ಇದ್ದಂಗೆ ನೀರಿಲ್ಲ. ಹ್ಞೂ ರೀ ನೀರು ಕಡಿಮೆ ಆಗ್ಯಾವ್ರಿ. ಹಾಂ ಮತ್ತು ಏನು ಅನಿವಾರ್ಯ ಪ್ರಸಂಗ ಏನು ಹಾಕತ್ರಿ 1,00,000 2 ಲಕ್ಷ ರೂಪಾಯಿ ಉತ್ಪನ್ನ ಆಕತ್ರಿ. ಹಾಕತ್ತೆ ಅಂದ್ರೆ ಈಗ ಸರಿಯಾಗಿ ಆದ್ರೆ ಹೆಚ್ಚಾಕತ್ರಿ. ಮತ್ತು ಕಡಿಮೆ ಆದ್ರೆ ಏನಿಲ್ಲ ರೀ. ಹಾಂ ಹಾಂ ಮತ್ತು ಏನು ಒಮ್ಮೆ ಅಟ್ಟು ಮೈಮೇಲೆ ರೀ. ಮತ್ತು ನೀವು ಬರೀವೆಲ್ಲ ಮೈಮೇಲೆ ರೀ. ಹಾಂ ಈ ವರ್ಷ ಕಮತ ಇದಿಲ್ಲ, ಎಲ್ಲ ಮೈಮೇಲೆ ರೀ. ಮಳೆ ಸರಿಯಾಗಿ ಆಗಿಲ್ಲ. ಮಳೆ ಸರಿಯಾಗಿಲ್ಲ ರೀ. ಮತ್ತು ಏನು ಇದು ಯಾವುದು ಏನು ಇಲ್ಲ ರೀ. ಹಾಂ 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 ಬೋರಿ ನೀರು ಅಂತರ್ಜಲ ಕಡಿಮೆ ಆಗೈತೇನ್ರಿ ಈಗ? ಭಾಳ ಕಡಿಮೆ ಆಗೈತೆ. ಓಹೋ ಭಾಳ ಕಡಿಮೆ ಅಂದ್ರೆ ಭಾಳ ಕಡಿಮೆ ಆಗೈತೆ. ಮಳೆ ಸರಿಯಾಗಿಲ್ಲ ಇಲ್ಲ ರೀ. ಅಲ್ರಿ ಮತ್ತು ಒಂದು ಮಳೆಗಾಲ ಜೂನ್ದಾಗ ಚಾಲು ಆಗತ್ತೆ ರೀ. ಹ್ಞೂ ರೀ ಮಳೆ ಮತ್ತು 3 ತಿಂಗಳಾದರೂ ಮಳೆ ಇಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಬರೋದು? ಹಾಂ ಬರೋದಿಲ್ಲ ಬರೋದಿಲ್ಲ. ಮಾಡ್ರಿ 3 ವರ್ಷ ಆದ್ರೆ ಮಳೆಗಾಲ ಇಲ್ಲ ರೀ. ಮಳೆಗಾಲ ಸರಿಯಾಗಿಲ್ಲ. ಇಲ್ಲ ರೀ. ಮತ್ತು ಎಲ್ಲಿ ಬರ್ಬೇಕು? ಒಟ್ಟ ಜಮೀನು ಎಷ್ಟು ಆಕತ್ರಿ ಇದ್ರಿ? ಇದು 9 ಎಕರೆ 20 ಗುಂಟೆ ರೀ. 9 ಎಕರೆ 20 ಗುಂಟೆ ರೀ. 20 ಗುಂಟೆ. ಎರಡು ಕಡೆ ಕಬ್ಬು ಐತ್ರಿ? ಎರಡು ಕಡೆ ಕಬ್ಬು ಐತಿ. ನಡಕ್ಕೆ ಬೆಂಡೆ ಐತ್ರಿ. ಹ್ಞೂ ಇದಾವ್ರಿ. ಹ್ಞೂ ರೀ ನಡಕ್ಕೆ ಇಷ್ಟ ಐತಿ ನೋಡ್ರಿ. ಕರೆ ಸಗಣಿ ನಿಂತು ಅಂತೀವಿ. ಹಾಂ ಹ್ಞೂ ರೀ. ಅದು ಹೆಚ್ಚು ಕಡಿಮೆ ಒಂದು ಎಕರೆಗೆ ಒಂದು 2.5 3 ಲಕ್ಷ ರೂಪಾಯಿ. ಮತ್ತು ಇದು ಹುಲ್ಲು ಹಚ್ಚಿದ್ರಿ? ಹುಲ್ಲು ಅನ್ರಿ ಇದು? ಹಾಂ ಹುಲ್ಲು ರೀ ತಗೊಳ್ಳಿ. ಹಾಂ ಹಾಂ ಇದು ಹೆಂಗೆ ರೀ? ಇದನ್ನು ದನ ಗಡ್ಡೆ ಹಚ್ಚಿದ್ರಿ? ಅದನ್ನ ಗಣಿಕೆ ತಂದು ಹಚ್ಚಿದ್ರಿ. ಕಬ್ಬಿನ ಗಣಿಕೆ ಹಂಗೆ ಕಬ್ಬು ಭಾಳ ಹಚ್ತೇವೆ ಕುಳಿತೇವಲ್ರಿ. ಹ್ಞೂ ರೀ ಹಂಗೆ ಅದನ್ನ ಹುಲ್ಲು ಬೀಜ ತಂದ್ರಿ. ಈಗ ದನಗಳಿಗೆ ಹುಲ್ಲು ಚಲೋ ಆಕತ್ತೇನ್ರಿ ಇದು? ದನಗಳು ಚಲೋ ಆಕತ್ತಲ್ರಿ. ಹಾಂ ದನಗಳು ಚಲೋ ಆಕತ್ತಿ. ದನ ಅದ ತಿಂತಾವ್ರಿ ಇದನ್ನು ರೀ? ಹಿಂಡಾಕ ದನಗಳು ಹಿಂಡ್ತಾವ್ರಿ ಇದಕ್ಕೆ ರೀ? ದನಗಳು ಹಿಡಿತಾವ್ರಿ. ಹಾಂ 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 ಇದು ಹಚ್ಚುವಾಗಿ ಎಲ್ಲಿಂದ ತಂದು ಹಚ್ಚಿರಿ ನೀವು ಇದನ್ನು ರೀ? ಇದನ್ನ ಬೆಂಗಳೂರಿನ ತೊಗೊಂಡ್ತೀವಿ ನಾವು. ಬೆಂಗಳೂರಿಂದ ರೀ? ಬೆಂಗಳೂರಿಂದ. ಇದಕ್ಕೇನು ಗೊಬ್ಬರ ಅದು ಹಾಕಿಲ್ಲ? ಹಿರಿಯ ಗೊಬ್ಬರ ಉಳಿತೇವ್ರಿ. ಹಿರಿಯ ಗೊಬ್ಬರ ಉಳಿತೇವೆ ನೀರು. ಹಾಂ ಹಾಂ ಈಗ ನಾವು ಅದಲ್ರಿ ನೀರು ಕಡಿಮೆ ಯಾವ್ಯಾವ್ದು ಕಾಸು ಯಾವ್ಯಾವ್ದು ಬಿಡುದು ಅಂತೇಳಿ ಹಾಂ ಹಂಗೆ ನಡ್ದತ್ರಿ.
ಮತ್ತು ಇದು ಇದ್ರ ಗಿಡಗಳು ಹಚ್ಚಿದ್ರಿ. ಹಾಂ ಸಾಗವಾನಿ ಗಿಡ ಹಚ್ಚಿದ್ವಿ. ಸಾಗವಾನಿ ಎಷ್ಟು ವರ್ಷದ ಅದಾವ ರೀ ಇವ್ರಿ? ಈ ಒಂದು 5-6 ವರ್ಷದ ಅದಾವ ರೀ. ಹಾಂ ಹಾಂ. ಮಾವಿನ ಗಿಡ ಹಚ್ಚಿದಿರಿ? ಮಾವಿನ ಗಿಡ ರೀ, ಕರಿಬೇವಿನ ಗಿಡ ರೀ, ಎಲ್ಲ ಅದಾವ ರೀ. ಎಲ್ಲ ಹಚ್ಚಿದ್ರಿ. ಎಲ್ಲ ಆಯ್ತು. ಹಂಗಾರೆ ಕೃಷಿ ಉಪಯೋಗ ತೊಗೊಂಡಿವಿ ಅದನ್ನ. ಹ್ಞೂ ರೀ. ಉಪಯೋಗ ತೊಗೊಂಡು ಅದನ್ನ ಬಿಟ್ಟಿವಿ ರೀ. ಅದ ರೀ. ಈಗ ಇದು ಕಬ್ಬನು ಈಗ ಒಂದು ಹಚ್ಚಿ ಒಂದು 6 ತಿಂಗಳು ಆತೇನು ರೀ? ಇದು ಒಣ್ಣೆ ಕುಳಿ ರೀ? ಹಾಂ ಹಾಂ ಒಣ್ಣೆದು ರೀ. ಇದು ಒಣ್ಣೆ ಕುಳಿ ಏನ್ರಿ ಇದು? ಈಗ ಹಾಕಿ ಒಂದು 3-4 ತಿಂಗಳು 4-5 ತಿಂಗಳು ಆತಲ್ಲ ರೀ. 4-5 ತಿಂಗಳು ಆತು ನೋಡ್ರಿ. 4-5 ತಿಂಗಳು ಮಳೆನೇ ಇಲ್ಲಲ್ರಿ. ಮಳೆ ಇಲ್ಲ. ಮಳೆ ಇಲ್ದಕ್ಕೆ ಇದಾಗೈತೆ. ಎಲ್ಲಿಂದ ಬರ್ಬೇಕ್ರಿ ನೀವು? ಹಂಗ ನಾವು ಬಾ ಅಂದ್ರೆ ಎಲ್ಲಿಂದ ಬರ್ಬೇಕ್ರಿ. ಹೌದೌದು. ಮತ್ತೆ ಈಗ ನಾವು ಹಾಸಿದ ನೀರು ಬೇರೆ ರೀ, ಮಳೆ ನೀರು ಬೇರೆ ರೀ. ಹಾಂ ಹಾಂ. ಈಗ ಕಬ್ಬ ಈಗ 10-15-20 ಗಣಿಕೆ ಮಟ್ಟ ಹಾಕಿದ್ದು ರೀ. ಹ್ಞೂ ಹ್ಞೂ ರೀ. ಈಗ 8-9-10 ಗಣಿಕೆ ಆಗಿದಾವ್ರಿ. ಆಗಿದಾವನ ರೀ ಇವ? ಮತ್ತು ಅದು ಏನು ಮಾಡೋಕೆ ಅವ್ರಿಲ್ರಿ. ಇದಕ್ಕೆ ಗೊಬ್ಬರ ಅದು ಎಷ್ಟು ಕಟ್ಟಿದ್ರಿ ಈಗ ರೀ ಇದಕ್ಕೆ? ಈಗ ಗೊಬ್ಬರ ಮೊದಲೊಂದು 5-6 ಕಟ್ಟಿದ್ದೀರಿ. ಹಾಂ. ಈಗ ಮಣ್ಣೊಂದು 5-6 ಹೋಗಿದ್ದೇವೆ. ಮತ್ತೆ ಕಬ್ಬಿನ ಬುಡಕ್ಕೆ ರೌದಿ ಅದು ತೆಗಿತಾರೆ, ಇನ್ನ ನೀವು ತೆಗೆದಿಲ್ಲ ಇದನ್ನ ರೀ? ತೆಗಿತೇವ್ರಿ. ಹಾಂ ಹಾಕತ್ತೇವ್ರಿ. ಹಾಂ ಹಾಂ. ಈ ರೌದಿ ತೆಗಿದ್ರಿಂದ ಕಬ್ಬಿಗೆ ಏನು ಇದಾಕತ್ತೆ ಹೇಳ್ರಿ? ರೌದಿ ತೆಗೆದ್ರಿಂದ ತೆಗೆದ್ರೆ ಕರ್ಕ್ ಹೋತಂದ್ರೆ ಕಬ್ಬು ಚಲೋ ಆಕತ್ರಿ. ಚಲೋ ಆಕತ್ತೆ ರೀ. ಹಾಂ ಮತ್ತು ರೌದಿ ತೆಗಿಲಿಲ್ಲ ಅಂದ್ರೆ ಅದು ಏನಾಕತ್ರಿ, ಸರಿ ಆಗೋದು. ಸರಿ ಆಗೋದಿಲ್ಲ. ಹೊಲಸಾಕತ್ರಿ. ಈಗ ಎಷ್ಟು ಸಲ ಈಗ ರೌದಿ ಒಮ್ಮೆ ತೆಗೆದಿರೇನ್ರಿ ಇದನ್ನ? ರೌದಿ ತೆಗಿಯಾಕತ್ತೇವ್ರಿ ಈಗ. ಹಾಂ ತೆಗಿಯಾಕತ್ತೇವ್ ಅಂದ್ರೆ ಇನ್ನೂ ಪಾಡೆ ಹೋಗ್ರಿ. ಹಾಂ ಹಾಂ ಹಾಂ. ಇದು ಒಣ್ಣೆ ಕುಳಿ ರೀ? ಒಂದೇ ಕುಳೆ ರೀ. ಹಾಂ 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 ಹಾಂ. ಹಿಂಗೆ ಮಾಡಾಕತ್ತೇವ್ರಿ. ಹಾಂ. ಈಗ ರೌದಿ ಎಲ್ಲ ತೆಗೆದಾರ ಈಗ? ರೌದಿ ತೆಗತ್ತೇವ್ರಿ. ಈಗ ರೌದಿ ತೆಗತ್ತೇವ್ರಿ. ಮತ್ತು ಈಗ ನಾವು ಸಗಣಿ ಗೊಬ್ಬರ ಏನೈತಲ್ರಿ, ಹ್ಞೂ ರೀ, ಈ ನಮೂನಿ ಮಾಡ್ತೇವ್ರಿ. ಇಲ್ಲೇ ಹೊಲಕ್ಕೆ ಹಾಕ್ಬಿಡ್ತೀರಿ? ಹೊಲಕ್ಕೆ ಬಿಡ್ತೇವ್ರಿ. ಹೊಲಕ್ಕೆ ತೊಳೆದು ಬಿಡ್ತೇವ್ರಿ. ಹಾಂ ಹಾಂ ಹ್ಞೂ ರೀ. ನೀರಿನಾಗ ತೊಳೆದು ಬಿಟ್ಟೇವು ಅಂದ್ರೆ ಹ್ಞೂ ರೀ, ಅದು ಹೊಲ ಎಲ್ಲ ಹೋಗ್ಬಿಡ್ತದೆ. ಓಹೋ ಹೋ. ಈಗ ಸಗಣಿ ಗೊಬ್ಬರ ಹಾಕಿದ ಕಬ್ಬಿನ ಇದು ಚೇಂಜ್ ಆಕೈತ್ರಿ? ಟೈಮ್ ಆಕತ್ರಿ ಅಗದಿ. ಕಬ್ಬ ಈಗ ರೌದಿ ತೆಗೆದು ಇಲ್ಲೇ ತೆಳಗ ಹೋಗ್ಬಿಡ್ತೀರೇನ್ರಿ? ರೌದಿ ತೆಗೆದು ಅಲ್ಲೇ ಹೋಗ್ಬಿಡ್ತೇವ್ರಿ. ಅಂದ್ರೆ ನೀರು ಹಾಸುವಾಗ ಅದು ಏನಾಕತ್ರಿ, ನೀರು ಒಂದು ಕಡಿಮೆ ಆದ್ರೂ ಅದ ಭೂಮಿ ಆರೋದಿಲ್ಲ. ಭೂಮಿ ಆರೋದಿಲ್ಲ ರೀ. ಭೂಮಿ ತಂಪು ಹಿಡಿತೈತಿ. ತಂಪು ಹಿಡಿತೈತ್ರಿ. ಆ ಉದ್ದೇಶಕ್ಕಾಗಿ ಅದನ್ನ ರೌದಿ ಅಲ್ಲೇ ಹೋಗಿತೇವೆ. ಈಗ ಕಬ್ಬಿನ ಗಾಣಿಕೆ 8-9 ಗಾಣಿಕೆ ಬಂದತ್ರಿ ಈಗ? 8, 9, 10, 12 ಹಾಂ ಹಿಂಗೆ ಗಾಣಿಕೆ ಬಂದತ್ರಿ ಈಗ? 13 ಮಟ ಆಯ್ತು ನೋಡ್ರಿ. 13 ಮಟ ಆಯ್ತು ರೀ. ಈಗ ಇನ್ನು ಎಷ್ಟು ದಿವ್ಸಕ್ಕೆ ಬರ್ತೈತ್ರಿ ಇದು ಕಬ್ಬು ರೀ? ಕಬ್ರಿ ಇದ್ರಿ ಮಾನಮ್ಮಿ ರೀ. ಹ್ಞೂ ರೀ. ಮಾನಮ್ಮಿಗೆ ಅಂದ್ರೆ ಕಟಾವು ಹಾಕತ್ರಿ. ಹಾಕತ್ರಿ. ಅಂದ್ರೆ ಎಷ್ಟು ತಿಂಗಳು ಬಂದಂಗೆ ಆಯ್ತು, ಹಿಡ್ಕೊಂಡಂಗೆ ಆಯ್ತು? ಲೆಕ್ಕ ಹಾಕಿರಲ್ಲ ಒಂದು 9 ತಿಂಗಳು ರೀ. 9 ತಿಂಗಳು ರೀ. 9 ತಿಂಗಳ ರೀ. ಹಾಂ ಹಾಂ ಹಾಂ. ಕಬ್ಬು ಈ ಬೀಜ ಯಾವ್ದು ರೀ? ಇದು ಪೈಲ್ವಾನ್ ಚಂದಗಡ. ಪೈಲ್ವಾನ್ ಚಂದಗಡ. ಹಾಂ ಹಾಂ ಹಾಂ. ಇದು ಮಹಾರಾಷ್ಟ್ರದಿಂದ ಬಂದತ್ತೇನ್ರಿ ಬೀಜ? ಇಲ್ಲಿ ಹಾಂ. ಏನು ಎಲ್ಲಿ ಮುನ್ನಪ್ಪ ಒಟ್ಟು ಇದು ಎಲ್ಲಿ ತಯಾರು ಮಾಡಿದಾರೋ ಎಲ್ಲ ಕರೆ. ಇದು ಇಳುವರಿ ಚಲೋ ಬರ್ತೈತ್ರಿ? ಹಾಂ ಚಲೋ ಬರ್ತದೆ. ಕರ್ಸಿಂಗ್ ಹಾಕಿದ್ರಿ. ಹಾಂ ಹಾಂ ಹಾಂ. ಈಗ ಅಲ್ಲಿ ಏನು ನಾವು ಹಾಕಿದ್ರೆ ಆಗಲೇನು ತೆಳಗಿನ ತೊಗೊಂಡ್ರಲ್ಲ, ಹಾಂ ಅದು ಮಾಜಿ ಬೀಜ ರೀ. ಅದು ಹಾಂ ಹಾಂ. ಮೊದಲಿನಿಂದ ಇದ್ದದ್ರಿ. ಅದು ಅದು ಹೆಚ್ಚು ಇಳುವರಿ ಬರ್ತೈತ್ರಿ, ನೀರು ಹೆಚ್ಚು ಇಳುವರಿ ಬರ್ತೈತಿ? ಅದು ಎಲ್ಲಕ್ಕೂ ತಡ್ಕೋತದ್ರಿ. ಹಾಂ. ಇದು ನೀರು ಕಡಿಮೆ ಆಗಿ ತಡ್ಕೋತದ್ರಿ. ಹಾಂ ಹಾಂ ರೀ. ಮತ್ತು ಇನ್ನೇನು ರೀ, ಅದು ಬೆಲ್ಲ ಮಾಡೋಕೆ ಚಲೋ ರೀ. ಹಾಂ ಹ್ಞೂ ರೀ. ಇವು ಬೆಲ್ಲ ಆಗೋದಿಲ್ಲ ರೀ. ಇವು ತೆಂಗಿನ ಗಿಡಗಳು ಎಷ್ಟು ಅದಾವ ಒಟ್ಟ ರೀ ಟೋಟಲ್? ಒಂದು 30 ರೀ. ಎಲ್ಲ ಕಾಯಿ ಆಗಿದಾವ ರೀ? ಕಾಯಿ ಆಗಿದಾವ. ಇದರಿಂದ ಉತ್ಪನ್ನ ನಿಮ್ಗೆ ಐತ್ರಿ? ಐತ್ರಿ. ಕಳಿಸ್ತೀರಿ ಇದಕ್ಕೆ ಮಾರ್ಕೆಟ್ಗೆ ಹೋಗತ್ರಿ? ನಾವು ಎಳ್ನೀರು ಕೊಡ್ತೇವ್ರಿ. ಹಾಂ ಹಾಂ. ಎಳ್ನೀರು ಕೊಡ್ತೇವ್ರಿ. ಮತ್ತು ನಮ್ಮ ಮನೆ ಮೇಲೆ ಕಾಯಿ ಮಾಡ್ಕೊತೀವಿ. ಹಾಂ ಹಾಂ. ಕಾಯಿ ಕೈಯಿಂದ ಒಣವೇನು ಮಾಡೋದು ರೀ. ಹ್ಞೂ ರೀ. ಎಳಿಕಾಯಿನ ಎಳ್ನೀರು ಬ್ಯಾಸಿಗೆ ಆಗ್ರಿ ಮಾಡ್ತೇವೆ. ಮತ್ತು ಈಗ ನಮ್ಮ ಮನೆಗೆ ಅದೇನೋ ಬಂದಾರಿ ಹೋಗದಾರಿ ಅದು ಒಣಕಾಯಿ ಒಣಕಾಯಿ ಅದೇನು ಬಿಡ್ರಿ ಎಲ್ಲ ಬರೋಬರಿ ಐತಿ. ಒಟ್ಟು ಬೇಸಾಯ